ನೋಡ್ರಿ ಇಲ್ಲಿ ಕಡೆಗೆ ಎಲ್ಲರೂ ಓಣ್ಯಾಗ ಆಯ್ದು ಹೊಂಟಿರ್ತೀರಿ, ಯಾರ್ದಾರ ಮನೆ ಬಜಿ ಕರಿತಿರ್ತಾರೆ, ಕಿಡಿಕಿನ ವಾಸನೆ ಬಂದರೆ ಮೂಗು ಕಿಡಿಕಿಗೆ ಹೋಗಿ ಬರ್ತದೆ. ಅಷ್ಟು ಮಜಾ ಅದದ್ರ ಬಜಾಗ. ಹಳ್ಳಿ ಕೊಟ್ರ ಗಂಡ ಪೊಲೀಸ. ಅದು ಅವತ್ತು ಲಗ್ನ ಅದು ಒಂದು 8 ದಿವಸಕ್ಕೆ ಅದು ಎಲ್ಲೇ ಹೆಣ ಕಾಯ್ದು ಬಂದದ್ದು ಬೆಳಗನ. ಏನ ಒಂದೆರಡು ಮಿರ್ಚಿ ಬಜ್ಜಿ ಮಾಡು ಅಂದ. ಆಕೆ ಅಂದ್ಲು, ಅಯ್ಯ ಇಲ್ರಿ ನನ್ನ ಮಿರ್ಚಿ ಬಜ್ಜಿ ಮಾಡಕ್ಕೆ ಬರಲ್ಲ ಅಂದ್ಲ. ಸಾಲಿಗಿಲಿ ಕಲ್ತಿ ಇಲ್ಲ, ನಾವು ಸಾಲಿಗಿಲಿ ಕಲ್ತಿ ಇಲ್ಲ. ಹೋಗಿ ಶಾಲೆಗೇನು ಮಿರ್ಚಿ ಬಜ್ಜಿ ಮಾಡೋದು ಕಲಿಸ್ತಾರನ ಎಮ್ಮೆದಾಗ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನೊಳಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಡತಡಿ ಅನ್ನತಕ್ಕಂಥ ಗ್ರಾಮ. ಆ ಗ್ರಾಮದ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ಪುಣ್ಯ ದಂಪತಿಗಳ ಗರ್ಭದೊಳಗಿಂದ ಜನ್ಮ ತಾಳಿ ಮಾದೇವಿಯಕ್ಕ ಗುರುವಿನ ಸೇವೆ ಅನ್ನತಕ್ಕಂಥನ ಮಾಡ್ತಾ, ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ತಾ, ಏನೆಲ್ಲ ಆನಂದದ ಬದುಕು ಅನ್ನತಕ್ಕಂಥ ಕಳೀತಕ್ಕಂಥ ಪ್ರಸಂಗದ ಒಳಗೆ ಮಾಧವಿಯಕ್ಕನ ಜೀವನದ ಒಳಗೆ ಒಂದು ಬಿರುಗಾಳಿ ಅಂತಕ್ಕಂಥದ್ದನ್ನು ಬೀಸ್ತದೆ. ಅದು ಎಂಥ ಬಿರುಗಾಳಿ ಎತ್ತಿಕೊಂಡಂತ ಕೇಳಿದ್ರೆ, ಹೆಂಗೆ ಈ ವರ್ಷಿನ ಕಾಲಕ್ಕೆ ನಮಗೆಲ್ಲ ಮಳೆ ಅಂತಕ್ಕಂಥ ಹೆಚ್ಚಾಗಿ, ಬೆಳೆ ಅಂತಕ್ಕಂಥ ಹಾಳಾಗಿ ನಾವೇನು ಚಿಂತೆ ಮಾಡಕತ್ತೀವಲ್ಲ, ಇದು ಸಣ್ಣ ಪುಟ್ಟ ಬಿರುಗಾಳಿ ಆಗಿದ್ರೆ ಮಾದೇವಿ ಅಕ್ಕನ ಜೀವನದ ಒಳಗಿಂದ ಭಾಳ ದೊಡ್ಡ ಬಿರುಗಾಳಿ ಅಂತಕ್ಕಂಥ ಬೀಸ್ತು. ಅದು ಎಂಥ ಬಿರುಗಾಳಿ ಎತ್ತಿಕೊಂಡಂತ ಕೇಳಿದ್ರೆ, ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ತನ್ನ ಮೆರವಣಿಗೆ ನಡೆದಿರ್ತಕ್ಕಂಥ ಪ್ರಸಂಗದ ಒಳಗೆ ಯಾರ ಮೇಲಿಂದ ದೃಷ್ಟಿ ಬೀಳ್ತದೆ ಎತ್ತಿಕೊಂಡಂತ ಕೇಳಿದ್ರೆ, ಮಹಾದೇವಿ ಅಕ್ಕನ ಮೇಲೆ ಕೌಶಿಕ ಮಹಾರಾಜನ ದೃಷ್ಟಿ ಬೀಳ್ತದೆ. ಅದು ಕೇವಲ ಸಾಮಾನ್ಯವಾಗಿರ್ತಕ್ಕಂಥ ದೃಷ್ಟಿ ಅಲ್ಲ. ಕೌಶಿಕ ಮಹಾರಾಜನ ದೃಷ್ಟಿ ಅನ್ನತಕ್ಕಂಥದ್ದು ಹೆಂಗೆ ಬಿತ್ತು ಎತ್ತಿಕೊಂಡಂತ ಕೇಳಿದ್ರೆ, ಮಹಾದೇವಿ ಅಕ್ಕಳ ಮೇಲಿಂದ ಕಾಮದ ದೃಷ್ಟಿ ಅನ್ನತಕ್ಕಂಥದ್ದನ್ನು ಬೀಳುತ್ತದೆ. ನನ್ನ ಜೀವನದ ಒಳಗೆ ನಾನು ಮದುವೆ ಅನ್ನತಕ್ಕಂಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ಮಾದೇವಿ ಅಕ್ಕನನ್ನೇ ಮದುವೆ ಮಾಡ್ಕೋಬೇಕು, ನಾನು ಅವಳ ಜೊತೆಯೊಳಗಿನಿಂದ ಇರಬೇಕು, ನನ್ನ ಜೀವನದಿಂದ ಸುಖ ದುಃಖಗಳನ್ನೆಲ್ಲ ಯಾವ ಮಾದೇವಿ ಜೊತೆಯೊಳಗೇ ನಾನು ಹಂಚ್ಕೋಬೇಕಂತನ್ನುವಂಥ ಆಸೆಯನ್ನು ಯಾರು ಹೊತ್ತುಕೊಂಡ್ರು ಒತ್ತುಕೊಂಡದೆ ಕೇಳಿದ್ರೆ ಕೌಶಿಕ ಮಹಾರಾಜ ಆಗಿರ್ತಕ್ಕಂಥ ಒಪ್ಪುಕೊಂಡ. ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಮನಸ್ಸಿನೊಳಗೆ ಆಸೆ ಅಂತಕ್ಕಂಥ ಇಟ್ಟುಕೊಂಡು ನಿನ್ನಿನ ದಿವಸ ಏನು ಮಾಡ್ತಾನೆ ಎತ್ತುಕೊಂಡದೆ ಕೇಳಿದ್ರೆ, ತನ್ನ ಕೈ ಒಳಗಿರ್ತಕ್ಕಂಥ ಮಹಾಮಂತ್ರಿಗಳಿಗೆ ಕರೆದಿಂದ ಹೇಳ್ತಾನೆ, ಏನಂತ, ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ನೋಡು, ನಾನು ಜೀವನದೊಳಗೆ ನಾನು ಮದುವೆ ಅನ್ನತಕ್ಕಂಥ ಆಗುವುದೇ ಆದರೆ ಅದು ಯಾರನ್ನ ಮದುವೆ ಮಾಡ್ಕೋತೀನಿ ಎತ್ತುಕೊಂಡದೆ ಕೇಳಿದ್ರೆ ಮಹಾದೇವಿಯನ್ನು ನಾನು ಮದುವೆ ಮಾಡ್ಕೋತೀನಿ. ಹೋಗಿ ಅವಳು ಮನಿತಂದೊಳಗಿಂದ ಒಪ್ಪಿಸ್ರಿ, ಆ ಮಹಾದೇವಿಗಿಂದ ಒಪ್ಪಿಸಿ ಅಂದ ಬರ್ರಿ ಎತ್ತಿಕೊಂಡಂದು. ಯಾವಾಗರಿಂದ ನಿನ್ನೆ ಮಂತ್ರಿ ಮತ್ತು ಒಂದು 8-10 ಜನ ಸಖಿಯರಿಂದ ಕರ್ಕೊಂಡು ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಮನಿತನಕ್ಕಿಂದ ಬರ್ತಾನೆ. ಯಾವುದು ಮನಸ್ಸಿನೊಳಗಿಂದ ಬ್ಯಾಡ ಹತ್ತುಕೊಂಡಂದು ಸಂಕಲ್ಪ ಮಾಡಿರ್ತಕ್ಕಂಥ ಮಹಾದೇವಿ ಯಾವಾಗ ಅವಳಿಗಿಂದ ಬ್ಯಾಡಾಗ್ಯದಲ್ಲ, ಅದು ಒಂದು ಒತ್ತಿ ಅಂದ ಮೈ ಮೇಲಿಂದ ಬರ್ಲಿಕ್ಕತ್ತದೆ. ಮಾದೇವಿ ಅಕ್ಕಳಿಗೆ ಮದುವೆ ಬೇಕಾಗಿಲ್ಲ, ಸಂಸಾರ ಬೇಕಾಗಿಲ್ಲ, ಯಾವುದನ್ನು ಕೂಡ ಬೇಕಾಗಿಲ್ಲ. ಹಾಗಾದ್ರೆ ಮಾದೇವಿ ಅಕ್ಕಗೆ ಬೇಕಾಗಿರ್ತಕ್ಕಂಥ ಏನು ಒತ್ತುಕೊಂಡ ಕೇಳಿದ್ರೆ ಕೇವಲ ಆಧ್ಯಾತ್ಮದ ಜೀವನ ಅಂತಕ್ಕಂಥ ಬಿಟ್ಟರೆ ಬೇರೆ ಯಾವುದು ಕೂಡ ಬೇಕಾಗಿದ್ದಿಲ್ಲ. ಇಲ್ಲಿ ಮನೆಯೊಳಗಿಂದ ಬಂದು ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರಿಗಿಂದ ಕೇಳುತ್ತಾರೆ, ಅಮ್ಮ ನಿನ್ನ ಮಗಳಂದ ಭಾಳ ಪುಣ್ಯ ಮಾಡ್ಯಾಳ, ಭಾಳ ಪುಣ್ಯ ಮಾಡ್ಯಾಳ. ತಂದೆ ತಾಯಿ ಕೇಳ್ತಾರೆ ಅಂತ ಪುಣ್ಯ ಏನು ಮಾಡ್ಯಾಳ ನನ್ನ ಮಗಳು ಹತ್ತುಕೊಂಡ ಕೇಳಿದ್ರೆ, ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮಗಳ ಮೇಲಿಂದ ಮನಸ್ಸು ಮಾಡ್ಯಾನೆ. ಅವನು ಮದುವೆ ಅನ್ನತಕ್ಕಂಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ನಿನ್ನ ಮಗಳನ್ನು ಬಿಟ್ಟಂದ್ರೆ ಬೇರೆ ಯಾರನ್ನೂ ಕೂಡ ಮದುವೆ ಆಗಂಗಿಲ್ಲ ಎತ್ತುಕೊಂಡಾನೆ ಅಂತ ರಾಜನೇ ನಿನ್ನ ಮಗಳ ಮೇಲಿಂದ ಮನಸ್ಸು ಮಾಡೋದ ಬಳಕ ನಿಮಗೆ ಸಂಪತ್ತಿಗೆ ಏನು ಕೊರತೆ ಬೀಳ್ತದೆ. ನೀನು ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು ಬೇಕಾಗಿಲ್ಲ. ಯಾಕೆ ಕೌಶಿಕ ಮಹಾರಾಜನ ಬಳಿ ಸಂಪತ್ತಿಗೆ ಕೊರತೆ ಇಲ್ಲ. ವಜ್ರ ವೈಡೂರ್ಯ ಇದೆ, ಬಂಗಾರ ಬೆಳ್ಳಿ ಇದೆ, ಮುತ್ತು ರತ್ನಗಳಿದ್ದಾವೆ. ಬೇಡ, ರಾಜನಾಗಿರ್ತಕ್ಕಂಥ ಮನಸ್ಸು ಮಾಡೋದನ್ನು ಒತ್ತಿಕೊಂಡಂದ್ರೆ ಏನ್ರಿ ನಿನ್ನ ಮಗಳ ಮೇಲಿನ ಪ್ರೀತಿಗಾಗಿ ಅರ್ಧ ರಾಜ್ಯವನ್ನು ನಿಮಗೆ ಕೊಡಬಹುದು. ಅದಕ್ಕೆ ನಿನ್ನ ಮಗಳನ್ನು ಕೌಶಿಕ ಮಹಾರಾಜನಿಗೆ ಕೊಟ್ಟು ಮದುವೆ ಮಾಡ್ರಿ ಎತ್ತಿಕೊಂಡಂದಾಗ ನಿರ್ಮಲ ಶೆಟ್ಟಿ ಸುಮತಿಯರಂತಕ್ಕಂಥವ್ರು ನಮ್ಮ ನಿಮ್ಮಂಥವ್ರಾಗಿದ್ರಿ ಅಂತ ಒಪ್ಕೋತಿದ್ದೀವಿ ಅನ್ನುವ ಸಂಪತ್ತನ್ನು ನೋಡಿ ನಮ್ಮ ನಿಮ್ಮಂಥ ಸಾಮಾನ್ಯ ಜನರಾಗಿದ್ದೀವಿ ಎತ್ತಿಕೊಂಡಂದ್ರ
ಆ ರಾಜನಲ್ಲಿರ್ತಕ್ಕಂಥ ಸಂಪತ್ತಿಗಾಗಿ ನನ್ನ ಮಗಳು ಸುಖದಾಗಿ ಬೀಳ್ತಾಳಲ್ಲ, ನನ್ನ ಮಗಳಿಗೆಂದ ಬಂಗಾರ ಬೆಳ್ಳಿ ಅಂತಕ್ಕಂಥ ಸಾಕಟ್ಟಿರ್ತದಲ್ಲ ಅನ್ನುವಂಥ ಭಾವನೆ ಅಂತಕ್ಕಂಥ ಮಾಡಿ ಒಪ್ಕೋದು ಬೇಕಾಗಿತ್ತು. ಆದರೆ ಮಹಾದೇವಿ ಅವಳು ಯಾವ ಆಸೆಗಾಗಿ ಬಂದಂತಾಳಲ್ಲ, ಆಮಿಷಕ್ಕಾಗಿ ಅಂತ ಬಂದಿರತಕ್ಕಂಥವಳಲ್ಲ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಅಂತ ಬಂದಿರತಕ್ಕಂಥವಳಲ್ಲ. ಈ ಲೋಕಕ್ಕಂದ ಎದಕ್ಕೆ ಬಂದಾಳ ಅಂತಕೊಂಡಂತ ಕೇಳಿದ್ರೆ, ತಾನು ಒಬ್ಬ ಆಧ್ಯಾತ್ಮ ಜೀವಿಯಾಗಿ ವೈರಾಗ್ಯದ ಮೂರ್ತಿಯಾಗಿ ಯಾವ ಜಗತ್ತಿನೊಳಗೆಂದ ಮಾಯಿಯನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರನಿಂದ ಸೋಲ್ಸಕ್ಕೆಂದ ಬಂದಿರತಕ್ಕಂಥವಳು ಮಹಾದೇವಿ ಅಕ್ಕ. ಮದುವೆಗೆ ಹೆಂಗೆ ಮನಸ್ಸು ಮಾಡ್ತಾಳ್ರಿ? ಹೆಂಗೆ ಮಾಡ್ತಾಳ? ಏನೆಲ್ಲ ಆಸೆಗಳನ್ನು ತೋರಿಸಿದ್ರು. ಅರ್ಧ ರಾಜ್ಯವನ್ನೇ ರಾಜ ನಿನಗೆಂದ ರಾಜ್ಯವನ್ನು ಕೊಡ್ತಾನೆ. ಅಟ್ಟೆಲ್ಲ ರಾಜನಲ್ಲಿರ್ತಕ್ಕಂಥ ಸಂಪತ್ತು, ಮುತ್ತು, ರತ್ನ, ವಜ್ರ, ವೈಡೂರ್ಯ ಈ ಎಲ್ಲ ಸಂಪತ್ತನ್ನು ಕೂಡ ನಿನ್ನ ಮನೆತನಕ್ಕಿಂದ ಕೊಡಕ್ಕೆಂದ ಹೇಳ್ತೇನೆ. ಅದಕ್ಕೆ ನಿನ್ನ ಮಗಳನ್ನ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜನಿಗೆಂದ ಕೊಡ್ಲಿಕ್ಕೆ ನೀವು ಒಪ್ಪಗೋರಿ ತಿಳ್ಕೊಂಡಂದಾಗ ನೋಡ್ರಿ, ಅವರ ಬಲ್ಲಿ ಧರ್ಮದ ನಿಯತ್ತಿ ಅಂತ ಅದು. ನಂಬಲ್ಲಿ ಅದೇನ್ರಿ? ಅವ್ರ ಬಲ್ಲಿ ಧರ್ಮದ ನಿಯತ್ತಿ ಅಂತದು. ನೋಡು, ರಾಜನಾಗಿರ್ತಕ್ಕಂಥವ ಜೈನ ಧರ್ಮದೊಳಗೆಂದ ಹುಟ್ಟಿರ್ತಕ್ಕಂಥವ. ಆದ್ರೆ ನಾವು ಹುಟ್ಟಿದ ಯಾವ ಧರ್ಮದೊಳಗ? ವೀರಶೈವ ಲಿಂಗಾಯತ ಧರ್ಮದೊಳಗೆಂದ ನಾವು ಹುಟ್ಟಿರ್ತಕ್ಕಂಥವ್ರು. ಲಿಂಗನೇ ಇರದಾಗಿರ್ತಕ್ಕಂಥ ಭವಿಗೆ ನನ್ನ ಮಗಳನ್ನಿಂದ ಹೆಂಗೆ ಕೊಡ್ತೀವಿ? ಒಂದು ವೇಳೆ ನಾವು ಆಸೆಗಾಗಿ ಬಿದ್ದು ನನ್ನ ಮಗಳಿಗೆಂದ ಕೊಡ್ತೀವಿ ಅಂತಕೊಂಡು ನಾವು ಒಪ್ಪಿಕೊಂಡ್ರು, ನನ್ನ ಮಗಳಿಂದ ಮದುವೆ ಮಾಡ್ಕೊಳಂಗಿಲ್ಲ, ನನ್ನ ಮಗಳನ್ನ ಮದುವೆ ಮಾಡ್ಕೊಳಂಗಿಲ್ಲ. ನೋಡ್ರಿ, ಅವತ್ತ ಆ ಹೆಣ್ಣು ನೋಡಕ್ಕೆ ಬರೋ ಪದ್ಧತಿ ಹೆಂಗ? ರಾಜನ ದರ್ಪ ಏನ್ರಿ? ರಾಜನಿಗೆಂದ ಅಹಂಕಾರ. ಯಾಕೆ? ಅವನಲ್ಲಿಂದ ಸಾಕಷ್ಟು ಸಂಪತ್ತಿದೆ, ಐಶ್ವರ್ಯ ಇದೆ, ಕೈಯಾಗಿನ ಮಂತ್ರಿಗಳಿಗೆಂದ ಕಳಿಸ್ತಾನೆ ಹೆಣ್ಣು ನೋಡಾಕ. ಹೆಣ್ಣಿನನ್ನು ಒಪ್ಪಿಸ್ಲಿಕ್ಕೆಂದ ಏನ್ರಿ ಮಂತ್ರಿಗೆಂದ ಕಳಿಸ್ತಾನೆ, ಕೈಯೊಳಗೆ ಕೆಲಸ ಮಾಡ್ತಕ್ಕಂಥ ದಾಸಿಯರಿಗೆಂದ ಕಳಿಸ್ಯಾನ. ಹೆಣ್ಣು ನೋಡ್ತಕ್ಕಂಥ ಪದ್ಧತಿ ಇದವಲ್ಲ. ಯಾವಾಗ ಮಂತ್ರಿ ಅಂತಾನೆ ತಾಯಿ, ಈಗ ನಿನ್ನ ಮನಸ್ಸಿನೊಳಗೆಂದ ಕೊಡೋಕೆಂದ ಮನಸ್ಸಿರದೆ ಇದ್ರೆ ಆ ಮಹಾದೇವಮ್ಮನನ್ನು ಕರ್ರಿ, ಆ ತಂಗಿ ಕರಿ, ಕೇಳು. ಯಾವಾಗಂದ ಮಹಾದೇವಮ್ಮಳನ್ನ ಕರೀತಾರೆ, ನಾವು ಹೇಳೋದು ಅಟ್ಟೇನೆ, ನನ್ನ ಮಗಳಾಗಿರ್ತಕ್ಕಂಥ ಮಹಾದೇವಿ ಹೇಳೋದು ಅಟ್ಟೇನೆ. ಯಾವಾಗಂದ ಮಹಾದೇವಮ್ಮಳಿಗೆಂದ ಹೊರಗೆಂದ ಕರೀತಾರೆ, ಮಂತ್ರಿ ಹೇಳ್ತಾನೆ, ಮಹಾದೇವಿ ನೋಡು, ಇದೊಂದು ಒಳ್ಳೆಯಿಂದ ಯೋಗ ಕೂಡಿ ಬಂದದೆ, ನಿನ್ನ ಮನೆ ತನಕ ಒಂದು ಒಳ್ಳೆ ಯೋಗದಿಂದ ಕೂಡಿ ಬಂದದೆ. ಇಂಥ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ, ಇಡೀ ರಾಜ್ಯವನ್ನೇ ಆಳತಕ್ಕಂಥ ಕೌಶಿಕ ಮಹಾರಾಜ ನಿನ್ನನ್ನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡನ ತಿಳ್ಕೊಂಡ್ರ ನಿನಗಿಂತ ಪುಣ್ಯಶಾಲಿಗಳು, ಭಾಗ್ಯಶಾಲಿಗಳು ಯಾರೂ ಇಲ್ಲ. ಮನಸ್ಸು ಮಾಡು, ನೀನು ಮದುವೆ ಅಂತಕ್ಕಂಥ ಮಾಡ್ಕೋತುಕೊಂಡನಂತ ಮಾತು ಹೇಳಿದಾಗ ಎಲ್ಲ ತಂದೆ ತಾಯಿಯಿಂದ ಒಂದು ಕಡೆಗಿಂದ ಕುಂತಾರೆ, ಒಂದು ಕಡೆಗಿಂದ ದಾಸಿಯರಿಂದ ಕುಂತಾರೆ, ಇನ್ನೊಂದು ಕಡೆಗಿಂದ ಮಂತ್ರಿ ಕೂತಾನೆ. ಮಹಾದೇವಿ ಅಕ್ಕ ಒಂದು ಮಾತಂತಾಳ, ಯಾರಿಗೆ ಮದುವೆ ಆಗೋದು ಅಂದ್ಲ? ಯಾರಿಗೆ ಮದುವೆ? ನೀನೇ ಆಗಬೇಕು ಮದುವೆ. ಯಾರನ್ನ? ರಾಜನನ್ನ ಮದುವೆ ಆಗೋದು. ಯಾವಾಗ ಮಹಾದೇವಿ ಅಕ್ಕ ಅಂತಾಳೆ, ಅಣ್ಣ ನನ್ನ ಮದುವೆ ಆಗಲೇ ಆಗಿ ಹೋಗಿಬಿಟ್ಟದ. ನೋಡ್ರಿ, ಮಹಾದೇವಿ ಹೇಳ್ತಾಳೆ, ಆಗಲೇ ನನ್ನ ಮದುವೆ ಅನ್ನತಕ್ಕಂಥ ಆಗಿ ಹೋಗಿಬಿಟ್ಟ. ಯಾವಾಗಂದ ಒಂದು ಕಡೆಗಿಂದ ತಂದೆ ತಾಯಿ ಗಾಬರಿ ಆದರು, ಒಂದು ಕಡೆಗಿಂದ ಮಂತ್ರಿ ಬಂದಿರ್ತಕ್ಕಂಥ ದಾಸಿಯರಿಂದ ಗಾಬರಿ ಆದರು. ಯಾಕೆ? ಮಹಾದೇವಿ ಅಕ್ಕ ಏನು ಹೇಳ್ತಾಳ, ಅಣ್ಣ ಮತ್ತೊಂದು ಮದುವೆ ಆಗಕ್ಕೆಂದ ಬರಂಗಿಲ್ಲ, ಆಗಲೇ ನಾನು ಮದುವೆ ಮಾಡ್ಕೊಂಡು ಬಿಟ್ಟು ನಿಂತುಕೊಂಡು ಹೇಳಿದಾಗ ತಂದೆ ತಾಯಿಯಿಂದ ಗಾಬರಿ ಅಕ್ಕಾರ. ನಮಗೆ ಗೊತ್ತಿಲ್ಲಾರ್ದಂಗೆ ಯಾವಾಗ ಮದುವೆ ಮಾಡಿಕೊಂಡ್ಲು? ಯಾಕಂದ್ರೆ ತಂದೆ ತಾಯಿಗೆಂದ ಗೊತ್ತಿಲ್ಲಾರ್ದಂಗೆ ಗುರುವಿನ ಮಠಕ್ಕಂದ ಹೋದವಳು, ನಿತ್ಯ ನಿತ್ಯ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥವಳು, ಏನೆಲ್ಲ ವೈರಾಗ್ಯದ ತುದಿಯನ್ನು ತಗೊಂಡು ಏರಿರ್ತಕ್ಕಂಥವಳು. ಅವಳಿಗೆ ಯಾವ ಸಂಪತ್ತಿನ ಆಸೆ ಇಲ್ಲ, ರೊಕ್ಕದ ಆಸೆ ಇಲ್ಲ, ಏನ್ರಿ ಪರಪುರುಷನ ಆಸೆ ಇಲ್ಲ, ಯಾವುದು ಕೂಡ ಅವಳು ತಲೆಯೊಳಗಿಂದ ಇರದೇ ಇರ್ತಕ್ಕಂಥ ಮಹಾದೇವಿ ಅಕ್ಕ ಹೇಳಿದಾಗ ನನ್ನ ಮದುವೆ ಅಂತಕ್ಕಂಥ ಆಗಿ ಹೋಗಿಬಿಟ್ಟದ ತಿಳ್ಕೊಂಡಂದಾಗ ತಂದೆ ತಾಯಿ ಅಂತಕ್ಕಂಥ ಗಾಬರಿ ಆಗಿಬಿಡ್ತಾರೆ. ಮಗಳೇ ಮಹಾದೇವಿ, ನೀನು ಯಾವಾಗಿಂದ ಮದುವೆ ಮಾಡ್ಕೊಂಡೆವ? ನೋಡಿ, ತಂದೆ ತಾಯಿ ಕೇಳ್ತಾರೆ, ನೀನು ಯಾವಾಗ ಮದುವೆ ಮಾಡ್ಕೊಂಡಿ? ಮಂತ್ರಿ ಅಂತಾನೆ, ನೀನು ಯಾವಾಗಿಂದ ಮದುವೆ ಮಾಡ್ಕೊಂಡಿದಿ? ನಾವು ಇದೇ ರಾಜ್ಯದೊಳಗಿಂದ ಇರ್ತಕ್ಕಂಥವ್ರು ಯಾರು ಮದುವೆ ಆಗ್ಯದ ಯಾರು ಮದುವೆ ಇಲ್ಲ ಹತ್ತುಕೊಂಡು ನಮಗೆಂದ ಗೊತ್ತದೆ. ಅಂಥದ್ರೊಳಗಿಂದ ನೀನು ಮದುವೆ ಆಗ್ಯದ ಹತ್ತುಕೊಂಡು ಹೇಳ್ತಿದ್ದಲ್ಲ, ಹಾಗಾದ್ರೆ ನಿನ್ನ ಮದುವೆಯಿಂದ ಯಾವಾಗ ಆಗ್ಯದ ಹತ್ತುಕೊಂಡೋದಕ್ಕೆ ಕೇಳಿದಾಗ ಅವಾಗಿಂದ ಮಹಾದೇವಿ ಅಕ್ಕ ಹೇಳ್ತಾಳೆ, ಅಣ್ಣ ನನ್ನ ಮದುವೆ ಅನ್ನತಕ್ಕಂಥ 8 ವರ್ಷನಾಗೆ ಆಗಿ ಹೋಗಿಬಿಟ್ಟ. ನನ್ನ ಮದುವೆ 8 ವರ್ಷಕ್ಕೆಂದ ಆಗಿ ಹೋಗಿಬಿಟ್ಟ. ಯಾವಾಗಿಂದ ತಂದೆ ತಾಯಿ ಅಂತಾರೆ, ನಿನಗೆ ಯಾರು ನೋಡಕ್ಕೆ ಬಂದರು? ನೀ ಯಾರ ಜೊತೆಯೊಳಗಿಂದ ಮದುವೆ ಮಾಡ್ಕೊಂಡು?
ನಮಗೆ ಗೊತ್ತಿಲ್ಲಾರ್ದಂಗೆ 8 ವರ್ಷಕ್ಕೆ ಅಂದ್ರೆ ನೀನು ಹೆಂಗೆ ಮದುವೆ ಮಾಡ್ಕೊಂಡು ಎತ್ತುಕೊಂಡಂತ ಕೇಳಿದಾಗ ಅವಾಗ ಅಂದ ಮಹಾದೇವಿ ಅಕ್ಕ ಅಂತಾಳೆ, ಏನ್ರಿ ಆಗಲಿ ನನ್ನ ಮದುವೆ ಆಗಿ ಹೋಗಿಬಿಟ್ಟದ. ಯಾರ ಜೊತೆಯೊಳಗೆ ನನ್ನ ಮದುವೆ ಆಗ್ಯದ ಎತ್ತುಕೊಂಡು ಕೇಳಿದ್ರೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನ ಜೊತೆಯೊಳಗನೆ ನನ್ನ ಮದುವೆ ಅಂತಗನ ಆಗ್ಯದ ಎತ್ತುಕೊಂಡಂದಾಗ ಇನ್ನೊಂದು ಮದುವೆ ನನಗೆ ಬೇಕಾಗಿಲ್ಲ ಅಂತ ನೋಡಿ ಅವಳ ಭಾವನೆಗಳಂತ. ನಾನು ಮೊನ್ನಿನ ದಿವಸ ನಿಮಗೊಂದು ಮಾತು ಹೇಳಿದೆ, ನಾನು ಶರಣಸತಿ ಲಿಂಗಪತಿ ಅನ್ನುವಂಥ ರೀತಿ ಒಳಗೆ ಮಹಾದೇವಿ ಅಕ್ಕ ಚನ್ನಮಲ್ಲಿಕಾರ್ಜುನ ಯಾರು ತಿಳ್ಕೊಂಡಾಳತ್ತಂದ್ರೆ ತನ್ನ ಅಂಗೈ ಒಳಗಿರ್ತಕ್ಕಂಥ ಇಷ್ಟಲಿಂಗವನ್ನೇ ಚನ್ನಮಲ್ಲಿಕಾರ್ಜುನ ತಿಳ್ಕೊಂಡಿರ್ತಕ್ಕಂಥವಳು. ಚನ್ನಮಲ್ಲಿಕಾರ್ಜುನ ನನ್ನ ಗಂಡನಾದ ಬಳಕ ನಾನು ಮತ್ತೊಂದು ಮದುವೆ ಯಾಕೆ ಮಾಡ್ಕೊಳ್ಳಿ? ಯಾವಾಗಂದ ತಂದೆ ತಾಯಿ ಮಂತ್ರಿ ಕೇಳ್ತಾನೆ, ಹಾಗಾದ್ರೆ ನಿನ್ನ ಗಂಡ ಎಲ್ಲದಾನೆ? ಅವ ಗಂಡ ಎಂಥವದಾನೆ? ಯಾರನ್ನ ನಿನ್ನ ಮದುವೆ ಮಾಡ್ಕೊಂಡು ಎತ್ತಿಕೊಂಡು ಯಾವಾಗಂದ ಕೇಳಿದಾಗ ಅವಾಗ ಮಹಾದೇವಿ ಅಕ್ಕ ಅಂತಾಳೆ, ಅವ ನನ್ನ ಗಂಡಗೆ ಅಂತ ಮಾತುಕೊಂಡ ಕೇಳಿದ್ರೆ ರೂಹಿಲ್ಲದ ಕೇಡಿಲ್ಲದ. ನೋಡ್ರಿ, ನಾ ಎಂಥ ರೂಪವಂತನಿಗೆ ಮದುವೆ ಮಾಡ್ಕೊಂಡಿನತ್ತಂದ್ರ, ನಾ ಎಂಥ ರೂಪವಂತನಿಗೆ ಹೊಲದಿನ ಎತ್ತಿಕೊಂಡ ಕೇಳಿದ್ರ, ನಾನು ಎಂಥವನಿಗೆ ಮದುವೆ ಮಾಡ್ಕೊಂಡಿನ ಎತ್ತಿಕೊಂಡು ಕೇಳಿದ್ರ ನನ್ನ ಗಂಡನ ಆಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನಿಗೆ ಅವನಿಗೆ ರೂಪನೇ ಇಲ್ಲ, ಅವನಿಗೆ ಆಕಾರ ಇಲ್ಲ, ನಿರಾಕಾರನಾಗಿರ್ತಕ್ಕಂಥ ಏನ್ರಿ ನಿರ್ಗುಣನಾಗಿರ್ತಕ್ಕಂಥ ಪರಬ್ರಹ್ಮನೇ ಆಗಿರ್ತಕ್ಕಂಥ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದರ ಒಯ್ದು ಒಲೆಗೆ ಹಾಕಿ ಸುಡು ಹೊತ್ತುಕೊಂಡಂತಾಳ ಮಾದೇವಿ ಅಕ್ಕ ಅಂತ ಭಗವಂತನೇ ನನ್ನ ಗಂಡನಾದ ಬಳಕ. ನೋಡ್ರಿ, ಚನ್ನಮಲ್ಲಿಕಾರ್ಜುನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ಲು. ಭಗವಂತನ ಮೇಲೆ ನಂಬಿಕೆ ಇಟ್ಟಾಳೆ, ದೇವ್ರ ಮೇಲೆ ನಂಬಿಕೆ ಇಟ್ಟಾಳೆ, ಎಲ್ಲರ ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿಲ್ಲ. ಅವಳು ಏನಂತಾಳ, ಭಗವಂತನ ಮೇಲೆ ನಟ್ಟೊಂದು ನಂಬಿಕೆ ಇಟ್ಟಾಳೆ. ಅವಳು ಹೇಳ್ತಾಳೆ ಸ್ಪಷ್ಟವಾಗಿ ಅಂತ ಹೇಳ್ತಾನೆ, ನನ್ನ ಗಂಡಗೆಂದ ರೂಪ ಇಲ್ಲ, ನನ್ನ ಗಂಡಿಗೆಂದ ಆಕಾರ ಇಲ್ಲ, ನನ್ನ ಗಂಡನಿಗೆಂದ ಇದು ಯಾವುದು ಕುಣದಾಗಿಲ್ಲ, ಒಳ್ಳೇದು ಕೆಟ್ಟದು ಅನ್ನತಕ್ಕಂಥ ಗೊತ್ತಿಲ್ಲ. ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದ್ರೆ ಒಯ್ದು ಒಲೆಗೆ ಹಾಕಿಂದ ಸುಡು ಹೊತ್ತಿಕೊಂಡಂತ ಮಂತ್ರಿ ಅಂತಾನೆ, ಮಾದೇವಿ ಈ ಹಠ ನಿನಗೆಂದ ಒಳ್ಳೇದಲ್ಲ, ವಿಚಾರ ಮಾಡಿ ನೋಡು. ಕಾಣದಾಗಿರ್ತಕ್ಕಂಥ ದೇವರನ್ನ ಗಂಡ ಹತ್ತುಕೊಂಡ ತಿರುಗಿದ್ರೆ ಏನ್ರಿ ನಿನ್ನ ಬದುಕಿನೊಳಗಿಂದ ಒಳ್ಳೇದಾಗಂಗಿಲ್ಲ. ಕಾಣದೇ ಇರ್ತಕ್ಕಂಥ ಪರಮಾತ್ಮನನ್ನ, ಕಾಣದಾಗಿರ್ತಕ್ಕಂಥ ದೇವರನ್ನ, ಕಾಣದಾಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನ್ನ ನೀನು ಮದುವೆ ಅಂತಕ್ಕಂಥ ಮಾಡಿಕೊಂಡ್ರೆ ನೀನು ಸುಖ ಪಡೆಯೋದು ಯಾವಾಗ? ನಿನ್ನ ದೇಹಕ್ಕಿಂತ ಸುಖ ಸಿಗೋದೆ ಅಂದ್ರೆ ಯಾವಾಗ? ಈ ಸಂಸಾರಿಕ ಜೀವನದೊಳಗಿಂದ ಆನಂದ ಪಡೆಯೋದು ಯಾವಾಗ? ಎಲ್ಲ ಪರಿಪರಿಯಾಗಿ ಅಂದ ಹೇಳ್ತಕ್ಕಂಥ ಪ್ರಸಂಗದ ಒಳಗೆ ಯಾವಾಗಿಂದ ಮಹಾದೇವಿ ಅಕ್ಕ ಹೇಳ್ತಾಳೆ, ಅಣ್ಣ ಈ ಸಂಸಾರದೊಳಗಿಂದ ದುಃಖ ಅದ ಏನ್ರಿ, ಈ ಸಂಸಾರದೊಳಗಿಂದ ದುಃಖ ಅದ, ನನ್ನ ಸಂಸಾರದೊಳಗಿಂದ ದುಃಖ ಇಲ್ಲ, ನನ್ನ ಸಂಸಾರದೊಳಗಿಂದ ಕಷ್ಟಗಳಿಲ್ಲ. ಯಾವ ಸಂಸಾರದೊಳಗಿಂದ ದುಃಖ ಅದ ಏನ್ರಿ? ಯಾವ ಸಂಸಾರದೊಳಗಿಂದ ದುಃಖ ಅದ್ರಿ? 12ನೇ ಶತಮಾನದೊಳಗಿಂದ ಬಸವಣ್ಣ ಒಂದು ಮಾತು ಹೇಳ್ದ, ಒಂದಲ್ಲ ಎರಡಲ್ಲ ಮದುವೆ ಮಾಡ್ಕೊಂಡ ಏನ್ರಿ, 2 ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ ತನ್ನದೇ ಆಗಿರ್ತಕ್ಕಂಥ ಸಂಸಾರ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಯಾವುದನ್ನ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ. ನೋಡ್ರಿ, 12ನೇ ಶತಮಾನದೊಳಗ ಬಸವಣ್ಣವರನ್ನ ಹೇಳ್ತಾರೆ, ಯಾವುದನ್ನ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ, ಇದ್ರೊಳಗಿಂದ ಹುರುಳಿಲ್ಲ ಅಂದ. ಎದರಾಗಂದನ್ರಿ ಅವ ಎದರಾಗಂದನ್ರಿ ಸಂಸಾರ ಹೇಗ್ರಿ ಅಂತ ಜಗಜ್ಯೋತಿ ಅನಿಸ್ಕೊಂಡ, ಭಕ್ತಿ ಭಾಂಡಾರಿ ಅನಿಸ್ಕೊಂಡ, ಇವತ್ತಿನ ದಿನ ಕಲಿಯುಗದೊಳಗೆ ಜಗದ್ಗುರು ಅನಿಸ್ಕೊಳಿಕತ್ತೇನ ಅವ 2 ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ ತನ್ನ ಸ್ಪಷ್ಟವಾಗಿರ್ತಕ್ಕಂಥ ವಚನದೊಳಗೆಂದ ಬರೀತಾನೆ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ, ಇದ್ರೊಳಗಿಂದ ಹುರುಳಿಲ್ಲ ಅಂದ. ಸಂಸಾರ ಅನ್ನೋದನ್ನು ಬಸವಣ್ಣ ಎದಕ್ಕೆ ಹೋಲಿಸ್ತಾನ ಹತ್ತಿಕೊಂಡ ಕೇಳಿದ್ರ ಇಲಿ ಬಲಿಗೆಂದು ಹೋಲಿಸ್ತಾನ. ಇಲಿ ಬಲಿ ನೋಡ್ರಿ, ಮನ್ಯಾಗ ಇಲಿಗಳಾಗಿರ್ತಾವ, ಮನ್ಯಾಗ ಕಡ್ಲಿ ಚೀಲ ಹಚ್ಚಿರ್ತೀರಿ, ಜೋಳ ಚೀಲ ಹಚ್ಚಿರ್ತೀರಿ, ಗೋಧಿ ಚೀಲ ಹಚ್ಚಿರ್ತೀರಿ, ಮನ್ಯಾಗಿಂದ ಇಲಿಗಳು ಭಾಳ ಆಗಿರ್ತಾವ. ಯಾವಾಗಿಂದ ಇಲಿ ಭಾಳ ಆದಾಗ ನಾವು ಏನು ಮಾಡ್ತೀವಿ? ಮನ್ಯಾಗಿಂದ ಒಂದು ಬಲಿ ತಂದಿಡ್ತೀವಿ. ಯಾಕ್ರಿ ಬಲಿ ಇಡ್ತೀವಿಲ್ಲ? ಇಲಿ ಬಲಿ ಅಂತೀರೇನು ಏನಂತೀರಿ? ಕಡೆ ಬಲಿನೇ ಅಂತೀರಿ. ಒಂದು ಇಲಿ ಬಲಿ ತಂದಿಡ್ತೀರಿ, ಅದನ್ನು ಒಯ್ದು ಎಲ್ಲರ ಚೀಲದ ಸಂಧ್ಯಾಗಿಂದ ಇಡ್ತೀರಿ ಬಲಿ. ಮತ್ತು ಖಾಲಿ ಬಲಿ ಇಟ್ರೆ ಅಂದ್ರೆ ಇಲಿ ಬಂದು ಒಳಗೆ ಬೀಳ್ತಾವೇನ್ರಿ? ಖಾಲಿ ಬಲಿ ಇಟ್ರೆ ಇಲಿ ಬಂದು ಒಳಗೆ ಬೀಳ್ತಾವ? ಬೀಳಂಗಿಲ್ಲ. ಅದ್ರಾಗ ಏನು ಇಡ್ಬೇಕ್ರಿ? ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಬಲಿಯಾಗಿ ಇಟ್ಟೇವ ತಿಳ್ಕೊಂಡ್ರೆ
ಯಾವಾಗಿಂದ ಇಲಿ ಮೂಗಿಗೆ ಅದು ವಾಸನೆ ಬಡಿತು ಅಂತಂದ್ರೆ ಅವಾಗಿಂದ ಇಲಿ ಬರ್ತಾವೆ. ಏನು ಇಡ್ಬೇಕ್ರಿ ವಾಸನೆ ಬರೋದು? ಮಿರ್ಚಿ ಬಜಿ. ನೋಡ್ರಿ, ನೀವು ಎಲ್ಲರ ಜಾತ್ರೆಗಳಿಗೆ ಹೋಗಿರ್ತೀರಿಲ್ಲ, ಜಾತ್ರೆಗೆ ಹೋದಾಗ ಬೇಂಡ ಬತಾಸ ಇವೆಲ್ಲ ಅಂಗಡಿಗಳು ಇರ್ತಾವ. ನಮ್ಮ ದೃಷ್ಟಿ ಆ ಕಡೆ ಹೋಗಂಗಿಲ್ಲ. ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿತಿದ್ದ ತಿಳ್ಕೊಂಡಂದು ಹಿಂಗೆ ಗಮ್ಮನಂಗೆ ವಾಸನೆ. ಮಲ್ಲಿಗೆ ಹೂವಿಂದ ವಾಸನೆ ಬರಲ್ಲ, ಈ ಬಜಿದ ಭಾರಿ ವಾಸನೆ. ನೋಡ್ರಿ, ಇಲ್ಲಿ ಕಡೆಗೆ ಎಲ್ಲರೂ ಓಣ್ಯಾಗ ಆಯ್ದು ಹೊಂಟಿರ್ತೀರಿ, ಯಾರ್ದಾರ ಮನೆ ಬಜಿ ಕರಿತಿರ್ತಾರೆ. ಕಿಟಕಿನ ವಾಸನೆ ಬಂದರೆ ಮೂಗು ಕಿಟಕಿಗೆ ಹೋಗಿ ಬರ್ತದೆ. ಅಷ್ಟು ಮಜಾ ಅದರ ಬಜಿಯಾಗ. ನೋಡ್ರಿ, ನೀವು ಬಜಿ ಇತ್ತು ಅಂತಂದ್ರೆ ಸಾಕು, ಮಿರ್ಚಿ ಬಜಿ ಎತ್ತಿಕೊಂಡ್ರೆ ಎಲ್ಲರಿಗೂ ಇಷ್ಟನೇ. ಯಾರಿಗೆ ಇಷ್ಟ ಇಲ್ಲರಿ? ನಮ್ಮಲ್ಲಿ ಒಬ್ಬ ಪೊಲೀಸ್ ಇದ್ದ. ಪಾಪ ಆಕಿ ಎಮ್ಮೆ ಕಲ್ತಕ್ಕಿಗೆ ಪೊಲೀಸು ಕೊಟ್ಟಾವು. ಸಿಟಿಯಾಗಿ ಬೆಳೆದಕ್ಕಿಗೆ ಆಕಿ ಏನು ಸುಭದ್ರ ಏನ್ರಿ ಪಾಪ ಸಿಟಿಯಾಗಿ ಬೆಳೆದಕ್ಕಿಗೆ ಎಮ್ಮೆ ಕಲ್ತಾಳ. ಎಮ್ಮೆ ಕಲ್ತ ಹೆಣ್ಮಗಳಿಗೆ ಹಳ್ಳಿ ಕೊಟ್ರ ಗಂಡ ಪೊಲೀಸ. ಅದು ಅವತ್ತು ಲಗ್ನ ಅದು ಒಂದು 8 ದಿವಸಕ್ಕೆ ಅದು ಎಲ್ಲೇ ಹೆಣ ಕಾಯ್ದು ಬಂದದ್ದು ಬೆಳಗನ. ಪೊಲೀಸ್ ನಿದ್ದಿಲ್ಲ, ಮುಂಜಾನೆದ ಬಾಯಿ ಕೆಟ್ಟಂಗಾಗಿತ್ತು. ಹೆಣ್ತಿಗೆ ಅಂದ ಏನ ಒಂದಿಟ್ಟು ಮಿರ್ಚಿ ಬಜಿ ಮಾಡು ಅಂದ. ಆಕಿ ಅಂದ್ಲು, ಅಯ್ಯ ಇಲ್ರಿ ನನಗೆ ಮಿರ್ಚಿ ಬಜಿ ಮಾಡಕ್ಕೆ ಬರಲ್ಲ ಅಂದ್ಲಕ್ಕೆ. ಸಾಲಿಗಿಲಿ ಕಲ್ತಿ ಇಲ್ಲ, ನಾವು ಸಾಲಿಗಿಲಿ ಕಲ್ತಿ ಇಲ್ಲ. ಹೋಗಿ ಶಾಲೆಗೇನು ಮಿರ್ಚಿ ಬಜಿ ಮಾಡೋದು ಕಲಿಸ್ತಾರ ಎಮ್ಮೆದಾಗ? ಏನ್ರಿ ಶಾಲೆಗೇನು ಮಿರ್ಚಿ ಬಜಿ ಮಾಡಿ ಕಲಿಸ್ತಾರ? ನಿನಗೆ ಓದ್ಲಕ್ಕ ಅದು ಬರ್ತದಿಲ್ಲ ಅಂದ. ಬೇಕಾದ ಕೊಡ್ರಿ ಓದ್ಲಕ್ಕ ಅಂದ್ಲಕ್ಕೆ. ಬೇಕಾದ ಕೊಡ್ರಿ ಓದ್ತೀನಿ, ಹಿಂದಿ ಕೊಡ್ರಿ, ಇಂಗ್ಲೀಷ್ ಕೊಡ್ರಿ, ಮರಾಠಿ ಕೊಡ್ರಿ, ನೀವು ಯಾವ ಭಾಷೆ ಬೇಕಾದ್ರೆ ಅಂದ ಕೊಡ್ರಿ ಓದ್ತೀನಿ ಅಂದ್ಲು. ನೀ ಭಾಳ ಓದೋದು ಬೇಕಾಗಿಲ್ಲ, ಕನ್ನಡ ಬರ್ತದಿಲ್ಲ ಅಂದ. ಬರ್ತದೆ ಕನ್ನಡ. ಆಯಿತು, ಕನ್ನಡ ಒಂದು ಪುಸ್ತಕ ತಂದು ಕೊಟ್ಟ. ಅದು ಪಾಕಶಾಸ್ತ್ರ ತಿಳ್ಕೊಂಡಂದು ಪುಸ್ತಕ ಸಿಗ್ತದೆ. ಅಂದ್ರೆ ಪಾಕಶಾಸ್ತ್ರ ಅಂದ್ರೆ ಅಡುಗೆ ಮಾಡೋ ವಿಧಾನಗಳ ಬಗ್ಗೆ ಬರೆದಿರ್ತಾರೆ. ಈಗ ಆ ಪುಸ್ತಕಿನ ಅವಶ್ಯಕತೆ ಇಲ್ಲ ನಿಮಗೆ. ಯಾಕಂದ್ರೆ ಮಧ್ಯಾಹ್ನದಿಂದ 2 ಗಂಟೆಗೆ ಕಿಚನ್ ಬರ್ತದಿಲ್ಲ, ಅಡುಗೆ ಮಾಡೋದಂತ ತೋರಿಸ್ತಾರಿಲ್ಲ ಏನ್ರಿ. ಆ ಕಡೆ ಬೆಂಗಳೂರಕ್ಕೆ ಆ್ಯಂಕರ್ ಇರ್ತಾಳ ಏನ್ರಿ, ಈ ಕಡೆ ಬಿಜಾಪುರ ಜಿಲ್ಲಾದಕ್ಕೆ ಅಡುಗೆ ಮಾಡಕ್ಕೆ ತೋರ್ಸಕ್ಕೆ ಹೋಗಿರ್ತಾಳ. ಇವತ್ತು ನೀವು ಏನು ತೋರಿಸ್ತೀರಿ ಅಡುಗೆ ಒಳಗೆ ತಂದ್ಕೊಳ್ಳಿ, ನಾನು ರೊಟ್ಟಿ ಮಾಡೋದು ತೋರಿಸ್ತೀನಿ ಅಂತಾಳೆ. ಜ್ವಾಳದ ರೊಟ್ಟಿ ಮಾಡೋದು. ಹೌದಾ? ಮೊದಲಿಂದ ಜ್ವಾಳದ ಹಿಟ್ಟು ತೊಗೋಬೇಕು ಏನ್ರಿ. ಯಾವಾಗಿಂದ ಜ್ವಾಳದ ಹಿಟ್ಟು ತೊಗೋಬೇಕು, ಅದನ್ನಿಂದ ಚೆಂದಾಗೆ ಕಲಿಸ್ಬೇಕು. ಹೌದಾ? ಹಿಟ್ಟು ಕಲಿಸೋದಾ? ಮತ್ತೇನು ಹಿಟ್ಟನ್ನು ತೂರ್ಕೊಳ್ಳೋದಿರ್ತದನು? ಹಿಟ್ಟು ಕಲಿಸಿರ್ಬೇಕು, ಮತ್ತು ರೊಟ್ಟಿ ಆಗ್ಬೇಕು. ಅದನ್ನಿಂದ ಇಟ್ಟು ಉಳ್ಳಿ ಮಾಡಬೇಕು. ಹೌದಾ? ಬರ್ತಾವಿಲ್ಲ ಮಧ್ಯಾಹ್ನದಾಗ ರೀ. ನೀವು ಕಣ್ಣು ಬಿಟ್ಟು ತೆಗೆದು ಮೊನ್ನೆ ಹೋಗ್ಬೇಕು ಹೊಡಿತಿ. ಅದು ಟಿ ವಿಯಾಗ ನೋಡಿ ಗುಲಾಬ್ ಜಾಮೂನು ಮಾಡ್ಯಾಳ ನನಗೆ ತಿಲ್ಲಕ್ಕೆ ಏನ್ರಿ. ಟಿ ವಿಯಾಗಿಂದ ನೋಡಿ ಮಾಡ್ಯಾಳ ಗುಲಾಬ್ ಜಾಮೂನ. ಆಮೇಲೆ ಅಂದ್ರೆ ಯಪ್ಪ ಇವತ್ತು ಟಿ ವಿಯಾಗ ನೋಡಿ ಸ್ಪೆಷಲ್ ಜಾಮೂನು ಮಾಡೀನಿ ಅಂದು. ನಾ ಅದು ಚಮಚೆ ಒತ್ತುದು ಅಲ್ಲ, ಹಲ್ಲಿಲ್ಲ ಕಡಿದ್ರು ಕಡಿಯಲ್ದು. ಹೊಡೆದು ಗಾಡಿಗೆ ಹೊಡೆದು ಅದು ಗಾಡಿಗೆ ಬಡ್ದು ಹೊಳ್ಳಿ ನನಗೆ ಬಂದು ಬಡಿತು. ಟಿ ವಿಯಾಗ ನೋಡಿ ಮಾಡ್ತಾರ. ಆದರೆ ಅವಾಗಿಂದ ಇವು ಟಿ ವಿಗೆ ಇದ್ದಿದ್ದಿಲ್ಲ. ಅವಾಗೆಲ್ಲ ಪಾಕಶಾಸ್ತ್ರ ತಗೊಂಡು ಪುಸ್ತಕ ಕೊಡ್ತಿದ್ರು. ಪಾಪ ಪಾಕಶಾಸ್ತ್ರ ತಗೊಂಡು ಪುಸ್ತಕ ತಂದು ಕೊಟ್ಟ. ಅದನ್ನು ಪಾಪಿ ಹೆಣ್ಮಗಳು ಓದಕತ್ಲು. ಇದು ಬದನೆಕಾಯಿ ಪಲ್ಯ ಮಾಡೋ ವಿಧಾನ, ರೊಟ್ಟಿ ಮಾಡೋ ಪಲ್ಯ ವಿಧಾನ, ಹೀಗೆಲ್ಲ ಥರದ ವಿಧಾನಗಳು, ಪುಂಡಿ ಬೆಂಡೆಕಾಯಿ ಪಲ್ಯ ಮಾಡೋ ವಿಧಾನ, ಹೀಗೆಲ್ಲ ತೋರಿಸ್ಕೋತ ಬತ್ತು. ಬರೋದ್ರಾಗಿಂದ ಮುಂದೆ ಆ ಮಿರ್ಚಿ ಬಜಿ ಮಾಡೋ ವಿಧಾನ ಬರ್ದಿತ್ತು. ಇಲ್ಲಿ ಎತ್ತಡಿ ಎತ್ತಿಕೊಂಡು ಓದೋದು. ಒಲೆ ಮ್ಯಾಗ ಕಡಾಯಿ ಇಡಬೇಕು, ಕಡಾಯಿದಾಗ ಎಣ್ಣೆ ಹಾಕಬೇಕು, ಕಡಲೆ ಹಿಟ್ಟು ತರಬೇಕು, ಅದ್ರಾಗಿಂದ ಸೋಡಾ ಪುಡಿ ಕಲಿಸ್ಬೇಕು, ಖಾರ ಹಾಕಬೇಕು, ಉಪ್ಪು ಹಾಕಬೇಕು, ಜೀರಿಗೆ ಸಾಸಿವೆ ಹಾಕಿ ಹಸಿ ಮೆಣಸಿನಕಾಯಿ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ಟರೆ ಅಂದ್ರೆ ಬಜಿ ಬರ್ತಾವ ಅಂತ ಬರ್ದಿತ್ತು. ಪಾಪ ಇಟ್ಟು ಬರ್ದಿತ್ತು. ಆಕೆ ಅದರ ಪುಸ್ತಕದಾಗ ಏನು ಬರ್ದದ ಅಟ್ಟು ಮಾಡಲು ಒಯ್ದು. ಆಕೆ ಕಡಾಯಿ ಇಡ್ಬೇಕಂದ್ರೆ ಈಟೆ ಇಡ್ಬೇಕಂತ ಅನ್ನೋದು ಹೇಳಿಲ್ಲ. ಒಟ್ಟು ಕಡಾಯಿ ಇಡ್ಬೇಕಂದ್ರೆ ದೊಡ್ಡದು ಲಗ್ನದಾಗಿಂದ ಬುಂದೆ ಕರೆದಿರ್ತಾವಲ್ಲ ಅಂಥ ಕಡಾಯಿ ಒಯ್ದು ಒಲೆ ಮ್ಯಾಗ ಇಟ್ಟು ಹೇಳ್ತೀನಿ. ಎಣ್ಣೆ ಏಟು ಹಾಕ್ಬೇಕು ಅನ್ನೋದು ಅದ್ರ ಬರ್ದಿಲ್ಲ, ಬರೀ ಎಣ್ಣೆ ಹಾಕ್ಬೇಕಂತೇಳಿ ಅಟ್ಟೆ ಬರ್ದದ. ಈಕಿ ಒಂದು ಡಬ್ಬಿ, ದೊಡ್ಡ ಡಬ್ಬಿ ಒಯ್ದು ಎಣ್ಣೆ ಹಾಕಲು ಹಿಟ್ಟು ಈಟೆ ಕಲಿಸ್ಬೇಕಂತ ಬರೋದಿಲ್ಲ. ಒಂದು 5-6 ಕಿಲೋದಿಂದ ಹಿಟ್ಟು ತಂದು ಕೈ ಹಾಕಿ ಹಾಕಿ ತಿರ್ರಿಬೇಡಿ ಕಲಿಸೋದು. ಖಾರ ಹಾಕಲು, ಉಪ್ಪು ಹಾಕಲು, ಜೀರಿಗೆ ಹಾಕೋದು, ಎಲ್ಲನೇ ಹಾಕಲು ಹಾಕಿ ಹಿಂಗೆ ಹಸಿ ಮೆಣಸಿನಕಾಯಿ ತೊಗೊಂಡು ಹಿಟ್ಟಿನಾಗ ಗೆದ್ದು ಎಣ್ಣೆಗೆ ಬಿಟ್ಲು. ಎಣ್ಣೆಗೆ ಬಿಟ್ಕೊಳ್ಳಿ ಹಿಟ್ಟು ಒತ್ತಡಿ ಮೆಣಸಿನಕಾಯಿ ಒತ್ತಡಿ ತಿರುಗಾಡ್ಲಕ್ಕತ್ತು. ಎಣ್ಣೆಗ ಏನ್ರಿ ಹಿಟ್ಟು ಒತ್ತಡಿ ಮೆಣಸಿನಕಾಯಿ ಒತ್ತಡಿ ತಿರುಗಾಡ್ಲಕ್ಕತ್ತು. ಹಿಂಗೆ ಯಾಕೆ ಕಾಲಾಕತ್ತದ, ಬಜ್ಜಿ ಬರ್ಲಾಗವ, ಯಾಕೆ ಏನಾಯ್ತು, ಏನು ತಪ್ಪಿನಿ, ಆ ಕಡೆ ಈ ಕಡೆ ಎಲ್ಲ ಸವರ್ಸೋದ್ಲು. ಮತ್ತು ಪುಸ್ತಕ ಓದಲು ಅದ್ರ ಏನು ಬರ್ದಿತ್ತು ಎಲ್ಲ ಕರೆಕ್ಟ್ ಮಾಡಿದ್ಲು. ಯಾಕೆ ಬರ್ಲಾಗ್ಯಾವ ಬಜ್ಜಿ, ಯಾಕೆ ಬರ್ಲಾಗ್ಯಾವ ತಗೊಂಡು ಚಿಂತೆ ಮಾಡ್ಲಕತ್ಲು. ಮೊದಲೇ ಪೊಲೀಸ್ ಅದ ಗಂಡ ಬಂದು ಹೊಡಿತಂದ್ರೆ ಏನು ಮಾಡಲಿ ಚಿಂತೆ. ಯಾವಾಗಿಂದ ಎಲ್ಲ ಲೆಕ್ಕ ಹಾಕ್ಕೊಂಡು ಹೋಗಿ ಬಾಗಲ್ದಾಗ ನಿಂತಿದ್ಲು. ಬಾಗಲ್ದಾಗ ನಿಂತಿದ್ರಿಗೆ ಎದುರಿನ ಮನಿದೆ ಅಂದ ಬಜ್ಜಿ ವಾಸನೆ ಬರ್ತಿತ್ತು, ಮಿರ್ಚಿ ಬಜ್ಜಿ ವಾಸನೆ.
ಈಕಿ ಬಜಿ ವಾಸನೆ ಬರ್ಲಕತ್ತಾವ ನೋಡ್ಬೇಕಂತ ತಿಳ್ಕೊಂಡು ಹೋಗಿ ಕಿಡಿಕ್ಯಾಗ ಹಣಿಕೆ ಹಾಕಿ ನೋಡಿದ್ಲು. ಈಗ ಏನು ಮಾಡ್ಯಾಳ ಎಲ್ಲನೂ ಹಾಕಿನೂ ಮಾಡಿದ್ಲು. ಆಕಿ ತೊಗೊಂಡು ಮೆಣಸಿನಿಗೆ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ಟುಕೊಳ್ಳೇನ ಬರು ಹ್ಯಾಕಣು ಬಂದಂಗೆ ಉಬ್ಲಕತ್ತು ಆಕಿನ ಮನ್ಯಾಗ ಬಜಿ ಚಂದ ಹಾಲಕತ್ತು. ಈಕಿ ನಾ ಮಾಡಿದ್ದೆ ಮಾಡ್ಲಕತ್ತಾಳ, ನಂದ್ಯಾಕೆ ಬಜಿ ಬರ್ಲಾಗ್ಯಾವ ಈಕಿನ ಮನ್ಯಾಗ ಬರ್ಲಕತ್ತಾವಲ್ಲ, ಏನು ತಪ್ಪಿನಿ ಹೆಂಗೆ ದಿಟ್ಟಿಸಿ ನೋಡಿದ್ರಾಗ ಅಯ್ಯಯ್ಯವ ಇಲ್ಲೇ ತಪ್ಪಿನಿ, ಅದಕ್ಕೆ ಬಜಿ ಬರ್ಲಾಗ್ಯಾವ. ಯಾಕೆ ಆಕಿ ತಲೆ ಬೋಳಿಸ್ಕೊಂಡಾಳ, ನಾ ತಲೆ ಬೋಳಿಸ್ಕೊಂಡಿಲ್ಲ. ಹೆಂಗೆ ಏನ್ರಿ ಆಕಿ ತಲೆ ಬೋಳಿಸ್ಕೊಂಡಾಳ, ನಾ ತಲೆ ಬೋಳಿಸ್ಕೊಂಡಿಲ್ಲ, ಅದಕ್ಕೆ ಬಜಿ ಬರ್ಲಾಗ್ಯಾವ. ಮತ್ತು ಹೊಳ್ಳಿ ತನ್ನ ಮನೆಗೆ ಅಂದ ಬಂದ್ಲು. ಒಂದು ಮನೆ ಮುಂದೆ ಒಂದು ಹುಡುಗ ಹೊಂಟಿತೆ, ತಮ್ಮ ಬಾಯಪ್ಪ ಯಾಕ್ರಿ ಅಕ್ಕೋರೆ ಇಲ್ಲಿ ಹಡಪದವ್ರು ಅದಾರೇನಪ್ಪ, ಹಡಪದವ್ರು ಅದಾರ ಅದಾರ ಯಾಕೋರೆ ಒಂದೆರಡು ಕರ್ಕೊಂಡು ಪುಣ್ಯ ಬರ್ತು. ಯಾಕೆ ಹೋದ್ರೆ ಯಾಕೋರೆ ಎತ್ತುಕೊಂಡು ಹೋಗಿ ಅಂದ ಒಬ್ಬ ಕಟಿಂಗ್ ಮಾಡೋನಿಗೆ ಕರ್ಕೊಂಡು ಬಂದು. ಯಾವಾಗಿಂದ ಕಟಿಂಗ್ ಮಾಡೋನಿಗೆ ಅಂದ ಕರ್ಕೊಂಡು ಬಂದ ಬಳಿಕ ಅಕ್ಕೋರೆ ಯಾರ ಕಳಿಸ್ರಿ, ಯಾರ ಕಳಿಸ್. ಯಾರಿಲ್ಲಪ್ಪ ಈ ಸಿಜರ್ ಕಟಿಂಗ್ ಮಾಡೋಕ್ಕೆ ಇಡ್ತೋತಿ, ಅದು ಭಾಳ ಕಾಸ್ಟ್ಲಿ ಹಾಕದ್ರೆ ಯಾಕೋರೆ $100 ಹಾಕದ ಸಿಜರ್ ಕಟಿಂಗ್ ಮಾಡೋಕೆ. ಈ ಬೇಬಿ ಕಟಿಂಗ್ ಮಾಡ್ಲಕ್ಕ, ಈ ಬೇಬಿ ಕಟಿಂಗ್ ಮಾಡೋದು ಇದಕ್ಕಿಂತ ಕಾಸ್ಟ್ಲಿ ಹಾಕದ ನಾವು $150 ಹಾಕೋದು. ಬೇಬಿ ಕಟಿಂಗ್ ಅಂದ್ರೆ ಹಿಂಗೆ ಕಿವಿ ಮ್ಯಾಗ ಹಾಕಿ ಮಾಡ್ತಿರ್ತಾವಲ್ಲ ಬೇಬಿ ಕಟಿಂಗ್ ಮಾಡ್ಲಕ್ಕೆ, ಇದಕ್ಕೆ ಕಾಸ್ಟ್ಲಿ ಹಾಕದ. ಈ ಬ್ಯಾಡಪ್ಪ ಈ ಮಹಾತ್ಮ ಗಾಂಧೀಜಿ ಕಟಿಂಗ್ ಮಾಡ್ಲಿಕ್ಕೆ ಏನು ತಗೋತಿ ಹಾಗ್ರಿ. ಗಾಂಧೀಜಿ ಕಟಿಂಗ್, ಗಾಂಧೀಜಿ ತಲೆ ಹಂಗೆ ನೋಡ್ರಿಲ್ಲ, ಗಾಂಧೀಜಿ ಕಟಿಂಗ್ ಮಾಡ್ಲಿಕ್ಕೆ ಏನು ತಗೋತಿ. ಅದೇನ್ರಿ ಹಾಕೋರಿ ಸಿಂಪಲ್ ಅನ್ನು ಅಫ್ಜಲ್ಪುರ್ ಟು ಕರ್ಜಿಗಿ ಟು ಅಫ್ಜಲ್ಪುರ್ ಏನ್ರಿ. ಈ ಕಡೆ ಹೊಸೂರು ಟು ಕರ್ಜಿಗಿ ಟು ಹೊಸೂರು, 2 ಕೈದಾಗ ಮುಗಿತದ. ಸಸ್ತಾ $15 ಅಂತ. ಚಲೋ ಐತೆಪ್ಪ, ನನಗೆ ಅದೇ ಮಾಡೋಣ ಅಲ್ರಿ. ನಿಮಗೇನು ಬಂದದ ಅಂದ, ನಿನಗೆ ರೊಕ್ಕ ಬೇಡ ಅಂದ್ಲಕ್ಕಿ. ರೊಕ್ಕ ಕೊಟ್ರೆ ನಿಮ್ಮದು ಯಾಕ್ರಿ, ನಿಮ್ಮ ಅವಂದು ತಲೆ ಬೋಳ್ಸಿ ಹೋಗ್ತೀನಿ ನಾವು ಅವಲ್ರಿ. ಅಮ್ಮ ರೊಕ್ಕ ಕೊಟ್ರೆ ಅಂದ ಬಂದು ನಾ ಯಾರು ಸಿಕ್ಕವ್ರದ್ದು ಬೋಳ್ಸವನೇನ ಆಯ್ತಾ. ನಮಗೇನು ಮಾಡ್ತದ, ಆಯಿತು ಬರ್ರಿ ಅಂದ ಕೂಡ ಹೋಗಿ ಅವ್ನು ಎದುರಿಗೆ ಕೂತ್ಲು. ಬೊಂಗ ಸೌಂಡು ಭಾಳ ಆಗ್ಯಾನು ಏನ್ರಿ, ಬೊಂಗದ್ದು ಬಾಕ್ಸಿಂದ ಅಲ್ಲ, ಸ್ವಲ್ಪ ಕಮ್ಮಿ ಮಾಡು, ಭಾಳ ಕಮ್ಮಿ ಮಾಡ್ಬೇಡ ಏನ್ರಿ. ಪಾಪ ಹೋಗಿ ಅಂದ ಎದುರಿಗೆ ಅಂದ ಕುಂತಳು, ನೀರು ತೊಗೊಂಡ ಚಂದಾಗಿ ತಲೆ ತೊಯ್ಸಿ ಅಂದ. ಅವನ ಬಳಿ ಒಂದು ಹೆಲಿಕಾಪ್ಟರ್ ಇತ್ತು, ಕಟ ಇರ್ತದೆ ನೋಡಿ ಹೆಲಿಕಾಪ್ಟರ್ದಾಗ ತೊಗೊಂಡು ಇಲ್ಲಿದಿಂದ ಅಫ್ಜಲ್ಪುರದಿಂದ ಕರ್ಜಿಗಿದ್ದ ಅಫ್ಜಲ್ಪುರ ಏನ್ರಿ. ಈ ಕಡೆದು ಹೊಸೂರದಿಂದ ಕರ್ಜಿಗಿ 2 ಕೈದಾಗ ಮುಗಿತು, ಸ್ವಚ್ಛ ತೆಗೆದು. ಪಾಪ ಅವನಿಗೆ ರೊಕ್ಕ ಕೊಟ್ಲು, ರೊಕ್ಕ ತೊಗೊಂಡಂದ ಹೋದ ಬಳಿಕ ಇಕ್ಕಿದ್ರಿ ಅಂದ ಹಿಂಗೆ ಮೈ ಎಲ್ಲ ಜಾಡ್ಸ್ಕೊತ ಬಂದು ಕನ್ನಡಿ ಮುಂದೆ ನಿಂತಾಳೆ. ಈಕಿನ ಮಾರಿ ಈಕಿಗೆ ಕೂಣಿಸಿಗಲ್ಲಾಗ್ಯದ, ಯಾಕಂದ್ರೆ ತಲೆ ತಂಬಿಗೆ ಅದಂಗಾಗ್ಯದ. ಹೋಗಿ ನಿಂತಾಳೆ ಯವ್ವ. ಮತ್ತೆ ಹೋಗಿ ಜಳಕ ಮಾಡ್ಕೊಂಡು ಮತ್ತೆ ಮಡಿ ಬಟ್ಟೆ ಉಟ್ಕೊಂಡು ಮತ್ತೆ ಬಂದ್ಲು ಏನ್ರಿ. ಮಡಿ ಬಟ್ಟೆ ಉಟ್ಕೊಂಡಂದ ಮತ್ತೆ ಬಂದು ಒಲೆ ಮುಂದೆ ಕುಂತು ಮತ್ತಂದ ಹಸಿ ಮೆಣಸಿನಿಕಾಯಿ ತೊಗೊಂಡು ಹಿಟ್ಟಿನಾಗ ಎದ್ದು ಮತ್ತೆ ಎಣ್ಣೆಗೆ ಬಿಟ್ಟು ಕೂಡಲೇ ಮತ್ತೆ ಅದು ಮೆಣಸಿನಿಕಾಯಿ ಹಿಟ್ಟು ಒತ್ತಡಿ ತೀರ್ಲಕ್ಕತ್ತು. ಯಾಕೆ ಬರ್ಲಾಗ್ಯದ, ತಲೆನೂ ಬೋಳಿಸ್ಕೊಂಡೆ ಯಾಕೆ ಬರ್ಲಾಗ್ಯದ. ಗಂಡರಿ ಸಿಟ್ಟಿಂದ ಅದು ಹ್ಯಾಂಗೆ ಮಾಡಲಿ, ಹ್ಯಾಂಗೆ ಬಾಗಲ್ದಾಗ ಬಂದು ನಿಂತಿತ್ತು. ಅಷ್ಟೊಂದಕ್ಕೆ ಗಂಡ ಮನೆಗೆ ಬರೋದಕ್ಕೆ ನಮಸ್ಕಾರ ಅಕ್ಕ ಅಂದ. ಅಂದ್ರೆ ಖುನ ಹಿಡ್ದಲ್ರಿ, ಇದು ತಲೆ ಬೋಳಿಸ್ಕೊಂಡು ನಿಂತಿತ್ತಲ್ಲ ಏನ್ರಿ, ನಮಸ್ಕಾರ ಅಕ್ಕ ಅಂದ. ಇಷ್ಟೊಂದು ಕುಳನೆ ಹೇಳ್ತೀನಿ, ಅಯ್ಯೋ ನಾ ಹಾಕೊಳ್ರಿ ನಾ ಇದೀನಿ ಅಂದ. ಇದೇ ನನ್ನ ತಲೆ ಅಂದ. ಅಯ್ಯ ಇಲ್ರಿ, ಮುಂದಿನ ಮನೆ ಮುದುಕಿ ತಲೆ ಬೋಳಿಸ್ಕೊಂಡು ಬಜ್ಜಿ ಮಾಡಕತ್ತಿತ್ತು, ಅದಕ್ಕೆ ಅಂದ ಆಕೆ ನೋಡಿ ತಲೆ ಬೋಳಿಸ್ಕೊಂಡ್ರೆ ಬಜ್ಜಿ ಬರ್ತಾವ ತಿಳ್ಕೊಂಡು ಅದಕ್ಕೆ ತಲೆ ಬೋಳಿಸ್ಕೊಂಡಿನಿ ಅನ್ಲಿಕ್ಕೆ. ಅಂದ ಹುಚ್ಚುಗೊಟ್ಟಿ, ಅದು ಬ್ರಾಹ್ಮಣರು ಮುದುಕಿ, ಅವರು ಧರ್ಮದಾಗ ಗಂಡ ಸತ್ತು ಬಳಕ ತಲೆ ಬೋಳಿಸ್ತಾರೆ. ನೀ ಇರ್ಲಾಕಾಗೇನೆ ಬೋಳಿಸ್ಕೊಂಡು ಕೂತಿದ್ದಿ ಏನ್ರಿ. ಏನು ಮಾಡಿದಿ ನಡಿ ನೋಡೋಣ ತಿಳ್ಕೊಂಡು ಒಯ್ದ ಎಲ್ಲ ಮಾಡ್ಯಾಳ. ಕಡಾಯಿ ಇಟ್ಟಾಳ, ಎಣ್ಣೆ ಹಾಕ್ಯಾಳ ಏನ್ರಿ, ಹಿಟ್ಟು ಕಲಿಸ್ಯಾಳ, ಎಲ್ಲ ಮಾಡ್ಯಾಳ. ಬಜ್ಜಿ ಯಾಕೆ ಬರ್ಲಾಗ ಹಿಂಗೆ ನೋಡ್ದ ಅಂದ ಹುಚ್ಚುಗೊಟ್ಟಿ, ಒಲಿಗೆ ಉರಿನೇ ಹಚ್ಚಿಲ್ಲಲ್ಲ. ಇದು ಪುಸ್ತಕದಾಗ ಬರ್ದಿಲ್ಲಲ್ರಿ, ಅದು ಒಲಿಗೆ ಉರಿ ಹಚ್ಚೋದನ್ನು ಪುಸ್ತಕದಾಗ ಬರೀತದ ಏನ್ರಿ. ಬಜ್ಜಿ ಮಾಡೋದು ಹತ್ಕೊಂಡ್ರೆ ಸುಮ್ಮಲ್ಲ, ಯಾಕಂದ್ರೆ ಅದ್ರ ವಾಸನೆನೇ ಅಟ್ಟು ರುಚಿ ಇರ್ತದ ಏನ್ರಿ. ಎಮ್ಮೆ ಕಲ್ತವ್ರಿಗೆಲ್ಲ ಎಲ್ಲನೇ ಬರ್ತದಂದ್ರೆ ಅದು ಸುಳ್ಳದು. ಎಮ್ಮೆ ಕಲ್ತವ್ರಿಗೆ ಎಲ್ಲರಿಗೂ ಕುಡಿದು ಬರ್ತದ, ಅದು ಸುಳ್ಳ. ನಮ್ಮಲ್ಲಿ ಒಬ್ಬಾಕಿ ಎಮ್ಮೆ ಕಲ್ತಿದ್ಲು, ಆಕಿಗೆ ಹಳ್ಳಿ ಕೊಟ್ಟಾರ.